ಬನ್ನಿಕೋಡು, ಹರಿಹರ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. ಬನ್ನಿಕೋಡಿನಲ್ಲಿ ಆರ್ಯಭಟ ಗಣಿತ ಸಂಘವನ್ನು ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿ ನಿರ್ವಹಿಸಿದ್ದು, ಇದರ ಅಂಗವಾಗಿ 2024-25ನೇ ಸಾಲಿನಲ್ಲಿ ನಡೆದಿರ್ತಕ್ಕಂತಹ ಪ್ರತಿಯೊಂದು ಕಾರ್ಯಚಟುವಟಿಕೆಗಳನ್ನು ತಿಳಿಸ್ತಕ್ಕಂತಹ ಒಂದು ಕಾರ್ಯವನ್ನು ಈ ವಿಡಿಯೋದ ಮೂಲಕ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾವು ಜೀವನದ ಗಣಿತವನ್ನು ತಿಳ್ಕೊಳ್ಳೋಣ. ಗುಣದಿಂದ ಗುಣಿಸಿದರೆ ಗುಣವಂತ, ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಹಣದಿಂದ ಕೂಡಿಸಿದರೆ ಸಿರಿವಂತ, ಇದ್ದದ್ದನ್ನು ಕಳೆದರೆ ಸಾಲವಂತ, ಇವರೆಲ್ಲರನ್ನೂ ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವವನು ಭಗವಂತ. ಒಂದು ಗಣಿತ ಸಂಘವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಗಣಿತ ಶಿಕ್ಷಕರು ಶ್ರೀ ಮೊಹಮ್ಮದ್ ಮುಸ್ತಫಾ KH, ಶ್ರೀಮತಿ ಸುಧಾ HR, ಶ್ರೀಮತಿ ಜ್ಯೋತಿ TM, ಶ್ರೀ ಲಿಂಗರಾಜು ME. 4 ಜನ ಗಣಿತ ಶಿಕ್ಷಕರು ಈ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ಬಿಟ್ಟು ಮಕ್ಕಳಿಗೆ ಗಣಿತದ ಜ್ಞಾನವನ್ನು ಬಿತ್ತುವಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಹಾಗಾದರೆ ಕರ್ನಾಟಕ ಪಬ್ಲಿಕ್ ಶಾಲೆ ಬನ್ನಿಕೋಡಿನಲ್ಲಿ 2024-25ನೇ ಸಾಲಿನ ಕಾರ್ಯಕ್ರಮಗಳನ್ನು ನಾವು ತಗೊಂಡಾಗ ಮೊಟ್ಟ ಮೊದಲನೇದಾಗಿ ಈ ಒಂದು ಸಂಘದ ಉದ್ಘಾಟನೆಯನ್ನು ನೆರವೇರಿಸಿದ್ದೀವಿ. ಆ ನೆರವೇರಿಸ್ತಕ್ಕಂತಹ ಕಾರ್ಯದಲ್ಲಿ ಗೌರವ ಅಧ್ಯಕ್ಷರಾಗಿ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾಗಿರ್ತಕ್ಕಂತಹ ಶ್ರೀ ಕೊಟ್ರೇಶಪ್ಪ ಇವರು ಇದ್ದಾರೆ. ಹಾಗೆ ಮಾರ್ಗದರ್ಶಿ ಶಿಕ್ಷಕರಾಗಿ ಗಣಿತ ಶಿಕ್ಷಕರಾಗಿರ್ತಕ್ಕಂತಹ ಮೊಹಮ್ಮದ್ ಮುಸ್ತಫಾ, ಶ್ರೀಮತಿ ಸುಧಾ, ಶ್ರೀಮತಿ ಜ್ಯೋತಿ ಮತ್ತು ಶ್ರೀ ಲಿಂಗರಾಜು ಇವರು ಇದ್ದಾರೆ. ಸದಸ್ಯರಾಗಿ 10ನೇ ತರಗತಿ A ವಿಭಾಗದಿಂದ ಚಂದನ ಮತ್ತು ಬಸವರಾಜಯ್ಯ, 10ನೇ ತರಗತಿ B ವಿಭಾಗದಿಂದ ಮಂಗಳ ಮತ್ತು ಕೊಟ್ರೇಶ, 10ನೇ ತರಗತಿ C ವಿಭಾಗದಿಂದ ಶಾಂಭವಿ, ಸಂತೋಷ್ ಕುಮಾರ, 9ನೇ ತರಗತಿ A ವಿಭಾಗದಿಂದ ಅಂಕುಶ್ ಮತ್ತು ವಿಜಯಲಕ್ಷ್ಮಿ, 9ನೇ ತರಗತಿ B ವಿಭಾಗದಿಂದ ಕಾವೇರಿ ಮತ್ತು ಕೃಷ್ಣ, 8ನೇ ತರಗತಿ A ವಿಭಾಗದಿಂದ ಪ್ರಜ್ಞಾ ಮತ್ತು ಯುಕ್ತ, 8ನೇ ತರಗತಿ B ವಿಭಾಗದಿಂದ ಸಚಿನ್ ಮತ್ತು ಮಲ್ಲಿಕಾರ್ಜುನ್. ಇಷ್ಟು ಜನರನ್ನು ನಾವು ಸದಸ್ಯರಾಗಿ ಆಯ್ಕೆಯನ್ನು ಮಾಡ್ಕೊಂಡ್ಬಿಟ್ಟು ಈ ಒಂದು ಗಣಿತ ಸಂಘವನ್ನು ಜೂನ್ ತಿಂಗಳಿನಲ್ಲಿ ಪ್ರಾರಂಭ ಮಾಡಿಕೊಂಡಿದ್ದೀವಿ. ಪ್ರಾರಂಭ ಮಾಡಿದ ನಂತರ ಇದರ ಒಂದು ಕಾರ್ಯಕ್ರಮಗಳನ್ನು ರೂಪುರೇಷೆಯನ್ನು ಮಾಡ್ಕೊಂಡ್ಬಿಟ್ಟು ಈ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ತಾ ಹೋಗಿದ್ದೀವಿ. ಮೊದಲನೇದಾಗಿ ಚಿತ್ರ ನೋಡಿ ಚಿತ್ರದ ಬಗ್ಗೆ ಮಾಹಿತಿ ಹೇಳಿ ಅಂತಕ್ಕಂಥದ್ದು. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ರೇಖಾಗಣಿತದ ಮೂಲ ಪರಿಕಲ್ಪನೆಗಳಾಗಿರ್ತಕ್ಕಂತಹ ಬಿಂದು, ರೇಖಾಖಂಡ, ಸಮಾಂತರ ರೇಖೆಗಳು, ಕೋನ ಇತ್ಯಾದಿಗಳ ಚಿತ್ರಗಳನ್ನು ಒಂದು ಕಾರ್ಡಿನಲ್ಲಿ ಬರೆದ್ಬಿಟ್ಟು ಒಂದು ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಅದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬಂದು ತೆಗೆದು ನೋಡಿ ಅದರಲ್ಲಿರುವ ಚಿತ್ರವನ್ನು ಬೋರ್ಡಿನ ಮೇಲೆ ಚಿತ್ರಿಸಿ ಅದರ ಬಗ್ಗೆ ಮಾಹಿತಿಯನ್ನು ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ತರಗತಿ ಕೊಠಡಿಯಲ್ಲಿ ನಡೆಸಲಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳು ರೇಖಾಗಣಿತದ ಮೂಲ ಪರಿಕಲ್ಪನೆಗಳನ್ನು ತುಂಬ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದಾರೆ. ಉಳಿದ ವಿದ್ಯಾರ್ಥಿಗಳು ಸಹ ಅದನ್ನು ಬರೆದುಕೊಂಡ್ಬಿಟ್ಟು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆಯೇ ಚಿತ್ರ ನೋಡಿ ಸ್ವಯಂ ಸಿದ್ಧವನ್ನು ತಿಳಿಸಿ ಮತ್ತು ಚಿತ್ರ ನೋಡಿ ಆಧಾರ ಪ್ರತಿಜ್ಞೆಯನ್ನು ತಿಳಿಸಿ. ಅದೇ ರೀತಿ ಚಿತ್ರವನ್ನು ಕಾರ್ಡಿನಲ್ಲಿ ಬರೆದು ಹಾಕಿಬಿಟ್ಟು ಅವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬಂದು ನೋಡಿ ಅದರಲ್ಲಿರುವ ಚಿತ್ರವನ್ನು ಬೋರ್ಡ್ ಮೇಲೆ ಬರೆದ್ಬಿಟ್ಟು ಜೊತೆಗೆ ಆ ಸ್ವಯಂ ಸಿದ್ಧ ಯಾವುದು ಅನ್ನೋದನ್ನು ಗುರುತಿಸಿ ಹೇಳ್ತಕ್ಕಂಥದ್ದು, ಆಧಾರ ಪ್ರತಿಜ್ಞೆ ಆಗಿದ್ದರೆ ಅದು ಯಾವುದು ಅಂತ ಗುರುತಿಸಿ ಹೇಳ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸಲಾಗಿದೆ. ಹಾಗೆಯೇ ವಿದ್ಯಾರ್ಥಿಗಳು ಈ ಎಲ್ಲ ಸ್ವಯಂ ಸಿದ್ಧಗಳನ್ನು ಮಾಡಿರ್ತಕ್ಕಂಥದ್ದನ್ನು ಪ್ರದರ್ಶಿಸಿಬಿಟ್ಟು ಈ ಒಂದು ಗಣಿತದ ಅನೇಕ ಮಾದರಿಗಳನ್ನು ಮಕ್ಕಳು ಪ್ರದರ್ಶಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸಲಾಗಿದೆ. ಹಾಗೆಯೇ ಅನೇಕ ಮಾದರಿಗಳನ್ನು ನಾವು ಗಣಿತ ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆಗೂಡಿ ಗಣಿತ ಸಂಘದ ವತಿಯಿಂದ
ಅನೇಕ ಮಾದರಿಗಳನ್ನು ತಯಾರಿಸ್ಬಿಟ್ಟು ಆ ಮಾದರಿಗಳನ್ನು ಉಳಿದ ವಿದ್ಯಾರ್ಥಿಗಳಿಗೆ ಪರಿಚಯಿಸಲಿಕ್ಕೋಸ್ಕರ ಆ ಮಾದರಿಗಳನ್ನು ಪ್ರದರ್ಶಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಈ ಒಂದು ಗಣಿತ ಸಂಘದ ಒಂದು ಅಂಗವಾಗಿ ಕಾರ್ಯಕ್ರಮದ ಅಂಗವಾಗಿ ಮಾಡಿರ್ತಕ್ಕಂಥದ್ದು. ಕೋನದ ವಿಧಗಳಿದೆ, ಜೊತೆಗೆ ಚತುರ್ಭುಜದ ವಿಧಗಳಿವೆ, ಬೇರೆ ಬೇರೆ ಎಲ್ಲ ಮಾದರಿಗಳನ್ನು ಮಕ್ಕಳು ಇಲ್ಲಿ ಇಟ್ಕೊಂಡು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟು ಆಗಸ್ಟ್ ತಿಂಗಳಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಗಣಿತವನ್ನು ಅಷ್ಟೇ ನಾವು ಬೋಧನೆಯನ್ನು ಮಾಡ್ತಾ ಇಲ್ಲ, ಜೊತೆಗೆ ಭೌತಶಾಸ್ತ್ರವನ್ನು ಕೂಡ ಬೋಧನೆಯನ್ನು ನಾವೇ ಮಾಡ್ತಾಯಿದ್ದೀವಿ. ಹಾಗಾದರೆ ಗಣಿತಕ್ಕೆ ಸೀಮಿತವಾಗಿ ಅಷ್ಟೇ ಇಲ್ಲ, ಈ ಸಂಘ ಭೌತಶಾಸ್ತ್ರಕ್ಕೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದೀವಿ. ಅದರ ಒಂದು ಅಂಗವಾಗಿ ಆಶುಭಾಷಣ ಸ್ಪರ್ಧೆಯನ್ನು, ಅಂದರೆ ವಿದ್ಯುಚ್ಛಕ್ತಿ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಅಂಶಗಳನ್ನು ಒಂದು ಚೀಟಿಯಲ್ಲಿ ಬರೆದು ಹಾಕ್ಬಿಟ್ಟು ಅದರ ಬಗ್ಗೆ ಆಶುಭಾಷಣ ಸ್ಪರ್ಧೆಯನ್ನು ಕೂಡ ನಾವು ಏರ್ಪಡಿಸಿದ್ದೀವಿ. ಹಾಗೆ ಈ ವಿದ್ಯುಚ್ಛಕ್ತಿ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ರಸಪ್ರಶ್ನೆಯನ್ನು ಕೂಡ ತರಗತಿ ಕೊಠಡಿಯಲ್ಲಿ 3 ತಂಡಗಳಾಗಿ ವಿಂಗಡಿಸಿಬಿಟ್ಟು ಆ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೂಡ ತರಗತಿ ಕೊಠಡಿಯಲ್ಲಿ ನಡೆಸಲಾಗಿದೆ. ಹಾಗೆ ನೆಕ್ಸ್ಟು ಬಾಹ್ಯಾಕಾಶ ದಿನದ ಅಂಗವಾಗಿ ಮಕ್ಕಳಿಗೆ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಗಳನ್ನು ಪ್ರಾರ್ಥನೆ ಮುಗಿದ ನಂತರ ತಿಳಿಸಲಾಗಿದೆ. ಜೊತೆಗೆ ಮಕ್ಕಳಿಗೆ ಆ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಬರೆದುಕೊಂಡು ಬರಲಿಕ್ಕೆ ಕೂಡ ಹೇಳಿತ್ತು. ಆ ಮಕ್ಕಳು ಬರ್ಕೊಂಡು ಬಂದಿರತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಹಾಕಿದ್ದೀವಿ. ಜೊತೆಗೆ ನಾವು ಆ ಕಾರ್ಯಕ್ರಮವನ್ನು ನಡೆಸಿರ್ತಕ್ಕಂತಹ ಫೋಟೋವನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಹಾಗೆಯೇ ವಿಜ್ಞಾನಿಗಳ ಪರಿಚಯ ಕಾರ್ಯಕ್ರಮ ಮತ್ತು ಗಣಿತಶಾಸ್ತ್ರಜ್ಞರ ಪರಿಚಯ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೀವಿ. ಮಕ್ಕಳಿಗೆ ಗಣಿತಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳ ಬಗ್ಗೆ ಮಾಹಿತಿಯನ್ನು ಬರ್ಕೊಂಡು ಬಂದುಬಿಟ್ಟು ತರಗತಿಯಲ್ಲಿ ಉಳಿದ ವಿದ್ಯಾರ್ಥಿಗಳಿಗೆ ಅವರ ಬಗ್ಗೆ ತಿಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಈ ಒಂದು ಗಣಿತ ಸಂಘದ ಅಂಗವಾಗಿ ನಡೆಸ್ಕೊಳ್ತಾ ಹೋಗಿದೆ. ಹಾಗಾದರೆ ಅಲ್ಲಿ ಥಾಮಸ್ ಆಲ್ವಾ ಎಡಿಸನ್, ಶ್ರೀನಿವಾಸ ರಾಮನ್ ಇವರಿಬ್ಬರೇ ಅಲ್ಲದೆ ಅನೇಕ ಗಣಿತಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳ ಬಗ್ಗೆ ಬರ್ಕೊಂಡು ಬಂದು ಮಕ್ಕಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನು ಮಾಹಿತಿಯನ್ನು ತರಗತಿ ಕೊಠಡಿಯಲ್ಲಿ ಹೇಳಿದರೆ, ಇಲ್ಲಿ ಕೇವಲ ಒಂದೊಂದನ್ನು ಮಾತ್ರ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಗಣಿತ ಸಂಘ ಎಷ್ಟು ಕ್ರಿಯಾಯೋಜನೆಯಿಂದ ಇದೆ ಅಂತಕ್ಕಂಥದ್ದಕ್ಕೆ ಸಾಕ್ಷಿಯಾಗಿ ನಾವು ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಗಣಿತದ ಮಾದರಿ ವಿಭಾಗದಲ್ಲಿ ಭಾಗವಹಿಸ್ಬಿಟ್ಟು ಅದರಲ್ಲಿ ಪ್ರಥಮ ಸ್ಥಾನಕ್ಕೆ ಬಂದುಬಿಟ್ಟು ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿದರೆ ಅದರಲ್ಲಿ ನಾವು ಸಂಭವನೀಯತೆಯ ಎಲ್ಲ 3 ಪರಿಕಲ್ಪನೆಗಳನ್ನು ನಮಗೆ ಒಂದು ಲಭ್ಯವಿರ್ತಕ್ಕಂತಹ ಏನು ತರಗತಿ ಕೊಠಡಿಯಲ್ಲಿ ಬಳಸ್ಬೋದಾಗಿರ್ತಕ್ಕಂತಹ ನಾಣ್ಯ ಚಿಮ್ಮುವುದು, ದಾಳ ಉರುಳಿಸುವುದು, ದಾಳಗಳನ್ನು ಎಲ್ಲ ಮಕ್ಕಳೇ ಮಾಡಿದ್ದಾರೆ. ಜೊತೆಗೆ ನಾವು ಕೂಡ ಸಹಕಾರವನ್ನು ಕೊಟ್ಬಿಟ್ಟು ಈ ಎಲ್ಲ ಮಾದರಿಗಳನ್ನು ಪರಿಚಯಿಸಿ ಆ ಮಕ್ಕಳು ತುಂಬ ಚೆನ್ನಾಗಿ ವಿವರಣೆಯನ್ನು ಮಾಡಿ ನಮ್ಮ ಒಂದು ಶಾಲೆಯ ಹೆಸರು ಜಿಲ್ಲಾ ಮಟ್ಟದಲ್ಲಿ ಒಂದು ಹೆಸರು ಮಾಡಿದೆ ಅಂದರೆ ಅದು ನಮ್ಮ ಒಂದು ಗಣಿತ ಸಂಘದ ಹೆಮ್ಮೆ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೂತ್ರವನ್ನು ಗುರುತಿಸುವ ಚಟುವಟಿಕೆಯನ್ನು ಕೂಡ ಮಾಡಿದ್ದೀವಿ. ಅಂದರೆ ಅವರಿಗೆ ಸುಮ್ಮನೆ ಸೂತ್ರ ಕಲೀರಿ ಅಂದರೆ ಕಲಿಯಲ್ಲ, ಈ ಒಂದು ಸ್ಲ್ಯಾಪ್ ಆನ್ ದ ಬೋರ್ಡ್ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೀವಿ. ಹಾಗಾದರೆ ಈ ಕಾರ್ಯಕ್ರಮ ಏನು ಅಂದರೆ, ಬೋರ್ಡಿನ ಮೇಲೆ ಗಣಿತದ ಎಲ್ಲ ಸೂತ್ರಗಳನ್ನು ಬರೆದ್ಬಿಟ್ಟು ಆ ಮಕ್ಕಳು ಏನು ಮಾಡ್ತಾರೆ ಅಂದರೆ ಬೋರ್ಡಿನ ಒಂದು ಎದುರುಗಡೆ ಇರ್ತಕ್ಕಂತಹ ಒಂದು ತರಗತಿ ಕೊಠಡಿಯಲ್ಲಿ ಎದುರುಗಡೆ ಗೋಡೆಗೆ ಅವರು ಮುಖ ಮಾಡಿ ನಿಲ್ಲಿಸೋದು 2 ವಿದ್ಯಾರ್ಥಿಗಳನ್ನು. ಅವರು ಶಿಕ್ಷಕರು ಒಂದು ಸೂತ್ರವನ್ನು ಹೇಳಿದಾಗ ಅವರು ಓಡಿ ಬಂದು ಆ ಸೂತ್ರದ ಮೇಲೆ ಕೈ ಇಡಬೇಕು. ಮೊದಲೇ ಅವ್ರ ಸೂತ್ರ ನೋಡಿರಲ್ಲ, ಅವರು ಆ ಕಡೆ ತಿರುಗಿ ನಿಂತಿರ್ತಾರೆ. ಅವರು ಓಡಿ ಬಂದುಬಿಟ್ಟು ಆ ಸೂತ್ರವನ್ನು ಗುರುತಿಸಿ ಅದರ ಮೇಲೆ ಯಾರು ಫಸ್ಟ್ ಕೈ ಇಡ್ತಾರೆ ಅಂತಕ್ಕಂಥದ್ದು. ಅಂದರೆ ಆ ಸೂತ್ರವನ್ನು ಅವರು ತಕ್ಷಣ ಗುರುತಿಸೋದಾಗಬೇಕು, ಜೊತೆಗೆ ನಾನು ಫಸ್ಟು ಅಂತಕ್ಕಂಥದ್ದು ಆಗಬೇಕು. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಲ್ಯಾಪ್ ಆನ್ ದ ಬೋರ್ಡ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾದರೆ ಆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತಕ್ಕೆ ಸಂಬಂಧಿಸಿದಂತಹ
ಅನೇಕ ವಸ್ತುಗಳನ್ನು ಇಟ್ಬಿಟ್ಟು ಆ ವಸ್ತುಗಳನ್ನು ನೋಡಿಬಿಟ್ಟು ಅವರು ಜ್ಞಾಪಕ ಶಕ್ತಿ ಸ್ಪರ್ಧೆಯನ್ನು ಕೂಡ ನಾವು ನಿರ್ವಹಿಸಿದ್ದೀವಿ. ಆ ಮಕ್ಕಳು ಬಂದುಬಿಟ್ಟು ನೋಡ್ಕೊಂಡು ಹೋಗ್ಬಿಟ್ಟು ಸುಮಾರು 25 ವಸ್ತುಗಳನ್ನು ಇಟ್ಟಿದ್ದು ಆ ಮಕ್ಕಳು ಹೊರಗಡೆ ಹೋಗಿ ಕೂತ್ಕೊಂಡು ಆ ವಸ್ತುವಿನ ಹೆಸರನ್ನು ಬರೆದುಬಿಟ್ಟು ಜ್ಞಾಪಕ ಶಕ್ತಿ ಸ್ಪರ್ಧೆಯಲ್ಲಿ ಕೂಡ 8ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಆ ನಂತರ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೀವಿ. ಮಕ್ಕಳನ್ನು ಒಂದೊಂದು ತರಗತಿಯಿಂದ ವಿದ್ಯಾರ್ಥಿನಿಯರ ಒಂದು ತಂಡ ಮತ್ತು ವಿದ್ಯಾರ್ಥಿಗಳ ಒಂದು ತಂಡವನ್ನು ಕೂಡಿಸ್ಬಿಟ್ಟು ಉಳಿದ ವಿದ್ಯಾರ್ಥಿಗಳನ್ನು ಸುತ್ತುವರೆದು ಕೂಡಿಸ್ಬಿಟ್ಟು ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಆ ಒಂದು ಕ್ವಿಜ್ ಕಾರ್ಡ್ಸನ್ನು ಒಂದು ಬಾಕ್ಸಲ್ಲಿ ಹಾಕಿದ್ದೀವಿ. ಆ ಕ್ವಿಜ್ ಕಾರ್ಡನ್ನು ಆ ವಿದ್ಯಾರ್ಥಿಗಳು ಎತ್ಕೊಂಡ್ಬಿಟ್ಟು ಆ ಪ್ರಶ್ನೆಯನ್ನು ಜೋರಾಗಿ ಓದಿ ಹೇಳಬೇಕು. ಆ ಉಳಿದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ಪ್ರಶ್ನೆಯನ್ನು ಬರ್ಕೊಳ್ಬೇಕು. ಆ ನಂತರ ಆ ತಂಡದವರು ಆ ಉತ್ತರವನ್ನು ಹೇಳಬೇಕು. ಇದು ಆ ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸುತ್ತಿನಲ್ಲಿ ನಾವು ಮಾಡಿಕೊಂಡಾಗ ಅವರಿಗೂ ಕೂಡ ಅಷ್ಟು ಪ್ರಶ್ನೆ ಉತ್ತರಗಳು ತಿಳಿದಂಗಾಯಿತು, ಬರ್ಕೊಂಡಂಗಾಯಿತು. ಜೊತೆಗೆ ಪರೀಕ್ಷೆಗೆ 1 ಅಂಕದ ವಿಷಯಗಳನ್ನು ತಯಾರಿ ಮಾಡಿಕೊಂಡಂಗೆ ಆಯಿತು. ಅದರ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಬಿಟ್ಟು ಆ ವಿಜೇತ ವಿದ್ಯಾರ್ಥಿಗಳಿಗೆ ಗಣಿತ ದಿನಾಚರಣೆಯಲ್ಲಿ ಬಹುಮಾನ ವಿತರಣೆಯನ್ನು ವಿತರಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೋಸ್ಕರ ಈ ಒಂದು ಸ್ಪರ್ಧೆಗಳನ್ನು ಕೂಡ ನಾವು ನಿರ್ವಹಿಸ್ತಾ ಹೋಗಿದ್ದೀವಿ. ನಮ್ಮ ಉಪಪ್ರಾಂಶುಪಾಲರು ಸಹ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ನಾವು ಗಣಿತ ಶಿಕ್ಷಕರು 4 ಜನ ಕೂಡ ಅಲ್ಲಿ ಇದ್ದುಬಿಟ್ಟು ಮಕ್ಕಳಿಗೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಇದನ್ನು ಮಾಡಿದ್ದೀವಿ. ಹಾಗಾದರೆ ಜೊತೆಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂವೇದ ಕಾರ್ಯಕ್ರಮವನ್ನು ವೀಕ್ಷಣೆ, ಅಂದರೆ ಅವರಿಗೆ ಯಾವ ಅಧ್ಯಾಯಗಳು ಕಷ್ಟ ಅನಿಸುತ್ತೋ, ಈಗ ತ್ರಿಕೋನಮಿತಿ ಇದೆ, ಅದನ್ನು ನಾವು ಹಾಗೇ ಬೋಧಿಸೋದ್ರ ಬದಲಿ ನುರಿತಿರ್ತಕ್ಕಂತಹ ಗಣಿತಜ್ಞರು, ಆ ನುರಿತಿರ್ತಕ್ಕಂತಹ ಗಣಿತ ಶಿಕ್ಷಕರು ಸಂವೇದ ಕಾರ್ಯಕ್ರಮದಲ್ಲಿ ತುಂಬ ಉತ್ತಮವಾಗಿ ಮಾಡಿದರು. ಆ ಒಂದು ಸಂವೇದ ಕಾರ್ಯಕ್ರಮವನ್ನು ಕೂಡ ಅವರಿಗೆ ವೀಕ್ಷಣೆ ಮಾಡಿಸಿದ್ದೀವಿ. ನೆಕ್ಸ್ಟು ಅದೇ ರೀತಿ ಶ್ರೀನಿವಾಸ ರಾಮಾನುಜನ್ರ ಒಂದು ಕಿರುಚಿತ್ರವನ್ನು ಕೂಡ ನಾವು ಮಕ್ಕಳಿಗೆ ತೋರಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿದ್ದೀವಿ. ಆ ರಾಮಾನುಜನ್ರ ಜೀವನ ಚರಿತ್ರೆ ಇವುಗಳನ್ನೆಲ್ಲ ಮಕ್ಕಳು ಪಾಯಿಂಟ್ಸ್ ವೈಸ್ ಬರ್ಕೊಳ್ತಾ ಹೋಗಿದ್ದಾರೆ. ಜೊತೆಗೆ ಆ ಕಿರುಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ. ಹಾಗೆಯೇ ಬರೀ ಕಿರುಚಿತ್ರವನ್ನು ವೀಕ್ಷಣೆ ಮಾಡಿಸಿಲ್ಲ, ಜೊತೆಗೆ ಆ ಮಕ್ಕಳಿಗೆ ಗುರುರಾಜ್ ಕರ್ಜಗಿಯವರಿಂದ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಭಾಷಣವನ್ನು ಕೂಡ ನಾವು ಮೋಟಿವೇಶನ್ ಸ್ಪೀಚನ್ನು ಅವರಿಗೆ ಹೇಳಿಸಿದ್ದೀವಿ. ಅಂದರೆ ಅವರು ಕೂಡ ಮೋಟಿವೇಟ್ ಆಗಿ ತಮ್ಮ ಒಂದು ಜೀವನದಲ್ಲಿ ಉತ್ತಮವಾದ ಕಾರ್ಯವನ್ನು ನಿರ್ವಹಿಸಲಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಗಣಿತ ಸಂಘದಿಂದ ಮಾಡಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ನಾವು ಗಣಿತ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗಣಿತ ಸಂಘದ ಶಿಕ್ಷಕರಾಗಿರ್ತಕ್ಕಂತಹ ಮುಸ್ತಫಾ ಸರ್ ನಿರ್ವಹಿಸಿದ್ದಾರೆ. ಪ್ರಾರ್ಥನೆಯನ್ನು ಮಹಾಲಕ್ಷ್ಮಿ ಇವಳು ಹೇಳಿದ್ದಾಳೆ. ಜೊತೆಗೆ ಸ್ವಾಗತವನ್ನು ಮಕ್ಕಳೇ ಮಾಡಿದ್ದಾರೆ ಪೃಥ್ವಿ. ಪ್ರಾಸ್ತಾವಿಕ ನುಡಿಯನ್ನು ಶ್ರೀ ಲಿಂಗರಾಜ್ ಗಣಿತ ಶಿಕ್ಷಕರು ನಿರ್ವಹಿಸಿದ್ದಾರೆ. ಉಳಿದ ಎಲ್ಲ ಗಣಿತ ಶಿಕ್ಷಕರು ಮತ್ತು ಶಿಕ್ಷಕ ವರ್ಗದವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಗಣಿತದ ಪರಿಕಲ್ಪನೆಗಳನ್ನು ಕೂಡ ನಾವು ಪ್ರಸ್ತುತಿ ಮಾಡಿದ್ದೀವಿ. ಮಕ್ಕಳನ್ನು ವಿವಿಧ ತಂಡಗಳಾಗಿ ನಿರ್ವಹಿಸಿಬಿಟ್ಟು ಆ ಮಕ್ಕಳ ಮುಖಾಂತರ ಈ ಒಂದು ಗಣಿತದ ಪರಿಕಲ್ಪನೆಯನ್ನು ನಾನು ನಿರ್ವಹಣೆಯನ್ನು ಮಾಡ್ಕೊಳ್ತಾ ಹೋಗಿದ್ದೀನಿ. ಹಾಗಾದರೆ ಮಕ್ಕಳಿಗೆ ಒಂದೊಂದು ತಂಡಕ್ಕೆ ಒಂದೊಂದು ಥೀಮನ್ನು ಕೊಟ್ಟಿದ್ವಿ ನಾವು. 8ನೇ ತರಗತಿ ಎ ವಿಭಾಗದ ಮಕ್ಕಳು ಗಣಿತಶಾಸ್ತ್ರಜ್ಞರನ್ನು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ 8ನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿಗಳು ಕೋನದ ವಿಧಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ಕೂಡ ನಾವು ವಿಡಿಯೋವನ್ನು ಕೂಡ ಮಾಡಿದ್ದೀವಿ. ಹಾಗೆ 9ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳು ತ್ರಿಭುಜದ ವಿಧ, ಅದರ ಗುಣಲಕ್ಷಣ, ಸರ್ವಸಮತೆಯ ಸಿದ್ಧಾಂತಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ 9ನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿಗಳು ಚತುರ್ಭುಜದ ಪ್ರತಿಯೊಂದು ವಿಧಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. 10ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳು ವೃತ್ತದ ಮೂಲ ಪರಿಕಲ್ಪನೆಗಳನ್ನು ಸಂಪೂರ್ಣವಾಗಿ ತಿಳಿಸಿದ್ದಾರೆ.
10ನೇ ತರಗತಿ ಬಿ ವಿಭಾಗದ ವಿದ್ಯಾರ್ಥಿಗಳು ಘನಾಕೃತಿಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ 10ನೇ ತರಗತಿ ಸಿ ವಿಭಾಗದ ವಿದ್ಯಾರ್ಥಿಗಳು ಸಂಭವನೀಯತೆಯ ಮೂಲ ಪರಿಕಲ್ಪನೆಗಳನ್ನು ಪೂರ್ಣವಾಗಿ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ನೆಕ್ಸ್ಟ್ ನಮ್ಮ ಗಣಿತ ಶಿಕ್ಷಕಿಯಾಗಿರ್ತಕ್ಕಂತಹ ಜ್ಯೋತಿ ಇವರು ಗಣಿತದ ಕೆಲವು ಪಜಲ್ಗಳು, ಒಗಟುಗಳು, ಕೆಲವೊಂದು ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಅವರು ವಿದ್ಯಾರ್ಥಿನಿಯ ಸಹಾಯದಿಂದ ಬೋರ್ಡಿನ ಮೇಲೆ ಬರೆಸಿ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಅವುಗಳನ್ನು ಕೂಡ ಬಿಡಿಸಿದ್ದಾರೆ. ಹಾಗೆಯೇ ಗಣಿತಕ್ಕೆ ಸಂಬಂಧಿಸಿದಂತಹ ಒಂದು ಕಿರುನಾಟಕವನ್ನು ಕೂಡ ನಮ್ಮ ಶಿಕ್ಷಕಿಯಾಗಿರ್ತಕ್ಕಂತಹ ಜ್ಯೋತಿ ಇವರು ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಗಣಿತವನ್ನು ಗೆದ್ದ ಗಣಿ ಅಂತಕ್ಕಂಥದ್ದು. ಈ ಒಂದು ನಾಟಕವನ್ನು ಕೂಡ ಮಕ್ಕಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೆಯೇ ವಂದನಾರ್ಪಣೆಯನ್ನು ತನುಜ ವಿದ್ಯಾರ್ಥಿನಿ ನಿರ್ವಹಿಸಿದ್ಲು. ಹೀಗೆ ವಿವಿಧ ಸ್ಪರ್ಧೆಗಳಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನ ವಿತರಣೆಯನ್ನು ಕೂಡ ನಾವು ಎಲ್ಲ ಶಿಕ್ಷಕರು ಸೇರಿಬಿಟ್ಟು ಮಾಡಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಆಗಿದೆ. ಈ ಒಂದು ಬಹುಮಾನವಾಗಿ ಮಕ್ಕಳಿಗೆ ಜಾಮಿಟ್ರಿ ಬಾಕ್ಸು, ನೆಕ್ಸ್ಟು ಕೈವಾರ, ಸ್ಕೇಲು, ಪೆನ್ಸಿಲ್ಲು, ಮಾರ್ಕರು, ಈ ಥರ ಪುಸ್ತಕ ಇವೆಲ್ಲವನ್ನು ಕೂಡ ನಾವು ವಿತರಣೆಯನ್ನು ಮಾಡಿದ್ದೀವಿ. ಹಾಗಾದರೆ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ನಮ್ಮ ವಿದ್ಯಾರ್ಥಿನಿಯರೇ ನಿರ್ವಹಿಸಿದರೆ ತುಂಬ ಚೆನ್ನಾಗಿ ನಿರ್ವಹಿಸಿದರು. ಅವರು ಮಧ್ಯದಲ್ಲಿ ಗಣಿತದ ಒಂದು ಒಗಟುಗಳನ್ನು ಕೇಳ್ತಾಯಿದ್ರು. ಗಣಿತದ ಒಂದು ಯಾವುದೇ ಒಂದು ಮಾಹಿತಿಗಳನ್ನು ಮಕ್ಕಳಿಗೆ ತಿಳಿಸ್ತಾ ಇದ್ದರು. ಈ ನಿರೂಪಣೆಯನ್ನು ಕೂಡ ಈ ಮಕ್ಕಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿದರು. ಉಳಿದ ಮಕ್ಕಳು ಇಡೀ ಕಾರ್ಯಕ್ರಮದ ಮುಖಾಂತರ ಗಣಿತದ ಒಂದು ಏನು ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ಇರತಕ್ಕಂತಹ ಚಿತ್ರಕಲಾ ಶಿಕ್ಷಕರು ಈ ಒಂದು ಆರ್ಯಭಟ ಗಣಿತ ಸಂಘದ ವತಿಯಿಂದ ನಾವೇನು ಗಣಿತ ದಿನಾಚರಣೆಯನ್ನು ನಿರ್ವಹಿಸಿದ್ವೋ ಅದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಬೋರ್ಡನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ಇದೆ ಅಂತಕ್ಕಂಥದ್ದು ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ನಿರ್ವಹಿಸಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಹಾಗೆಯೇ ಪ್ರತಿ ವರ್ಷವೂ ಕೂಡ ನಾವು ಈ ಥರ ವಿನೂತನವಾಗಿ ಬೇರೆ ಬೇರೆಯ ಕಾರ್ಯಕ್ರಮಗಳನ್ನು ನಮ್ಮ ಗಣಿತ ಸಂಘದ ವತಿಯಿಂದ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.